ಕೊಪ್ಪಳದಲ್ಲಿ ಜಾತ್ರೆಯ ಮಹೋತ್ಸವ ನಡೀತಾ ಇದೆ. ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ರು. ಆದರೆ ಕೊಪ್ಪಳದ ಜಾತ್ರಾ ಮಹೋತ್ಸವಕ್ಕೆ ಬಂದವರಿಗೆ ಈಗ ಪರದಾಟ ಶುರುವಾಗಿದೆ. ರಥೋತ್ಸವ ನಡೆದು 6 ದಿನ ಕಳೆದು ಹೋಗಿದ್ರೂ ಕೂಡ ಜನಸಾಗರ ಈವರೆಗೂ ಕಡಿಮೆಯಾಗ್ತಾ ಇಲ್ಲ. ತಮ್ಮ ತಮ್ಮ ಊರಿಗೆ ತೆರಳೋದಕ್ಕೆ ಬಸ್ ಸಿಗದೆ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ರಜಾ ದಿನಗಳಿತ್ತು, ಹೀಗಾಗಿ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು. ಬಸ್ ಹತ್ತೋದಕ್ಕೆ ಮಹಿಳೆಯರು ನೂಕು ನುಗ್ಗಲು ಕಂಡು ಬರ್ತಾ ಇದೆ. ವಿವಿಧ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಗವಿಮಠಕ್ಕೆ ಭಕ್ತರು ಆಗಮಿಸಿದ್ದಾರೆ. ಆದರೆ ವಾಪಸ್ ಹೋಗೋದಕ್ಕೆ ಸರಿಯಾಗಿ ಬಸ್ಗಳು ಸಿಗದೇ ಇದ್ದಿದ್ದಕ್ಕೆ ಇಡೀ ಬಸ್ ಸ್ಟ್ಯಾಂಡ್ನಲ್ಲಿ ಜನಸಾಗರವೇ ಕಂಡು ಬರ್ತಾ ಇದೆ. ಇನ್ನು ಗವಿಮಠಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಆದರೆ ಕೊಪ್ಪಳದ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದಂತಹ ಭಕ್ತರಿಗೆ ಈಗ ವಾಪಸ್ ಹೋಗೋದಕ್ಕೆ ಬಸ್ ವ್ಯವಸ್ಥೆ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರಥೋತ್ಸವ ನಡೆದು 6 ದಿನ ಆಯಿತು, ಆದರೂ ಕೂಡ ಜನಸಾಗರ ಕಡಿಮೆಯಾಗಿಲ್ಲ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ದಿನಂಪ್ರತಿ ಬಸ್ಗಳನ್ನು ಹಿಡಿಯೋದು ಜನರಿಗೆ ಹರಸಾಹಸದ ಕೆಲಸವಾಗ್ತಾ ಇದೆ. ಬಸ್ನಲ್ಲಿ ಕೂರೋದಕ್ಕೆ ಜಾಗ ಬಿಡಿ, ಆದರೆ ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಬಸ್ನಲ್ಲಿ ಸೀಟ್ ಹಿಡಿಯೋದಕ್ಕೆ ಜನ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಈ ನಡುವೆ ಕೊಪ್ಪಳ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದಂತಹ ಸಾವಿರಾರು ಸಂಖ್ಯೆಯ ಭಕ್ತಗಣ ಈಗ ವಾಪಸ್ ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ಪರದಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಗವಿಮಠ ರಥೋತ್ಸವ ನಡೆಯುವಂಥದ್ದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ. ಹಲವಾರು ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹೊರದು ಬಂದಿದ್ದರು. ಆದರೆ ವಾಪಸ್ ಹೋಗೋದಕ್ಕಾಗದೆ ಈಗ ಪರದಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಸ್ಥಳೀಯ ಆಡಳಿತ, ಸಾರಿಗೆ ಇಲಾಖೆ ಹೆಚ್ಚುವರಿ ಬಸ್ಗಳನ್ನು ಕೂಡಲೇ ಕಲ್ಪಿಸಬೇಕು. ಜೊತೆಗೆ ಜನ ಯಾವುದೇ ಸಮಸ್ಯೆ ಇಲ್ಲದೆ ತಮ್ಮ ತಮ್ಮ ಮನೆಗಳಿಗೆ ತೆರಳೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಆಗ್ರಹ ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಕೊಪ್ಪಳದ ಗವಿಮಠಕ್ಕೆ ಏನು ಜಾತ್ರಾ ಮಹೋತ್ಸವ ನಡೀತು, ಇದರ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದರು. ಆದರೆ ಈಗ ವಾಪಸ್ ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ಈಗಲೂ ಕೂಡ ಪರದಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ಸ್ಥಳೀಯ ಆಡಳಿತ, ಸಾರಿಗೆ ಇಲಾಖೆ ಗಮನಕ್ಕೆ ಬಂದಿಲ್ವಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಈಗಾಗಲೇ ಏನಂದ್ರೆ ಕಳೆದ 5ನೇ ತಾರೀಕು ಏನು ಇದೇ ಜನವರಿ 5ನೇ ತಾರೀಕು ಗವಿಸಿದ್ದೇಶ್ವರ ಮಹಾರಥೋತ್ಸವ ಇದ್ದು ಲಕ್ಷಾಂತರ 5 ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಬಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ರು. ಸರಿಸುಮಾರು 15 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಏನು ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಬರ್ತಾರೆ. ಬಂದು ಪ್ರತಿನಿತ್ಯ ಕೂಡ ಅಲ್ಲಿ ಮಹಾಪ್ರಸಾದ ಇರುತ್ತೆ. ಅಂದ್ರೆ 3 ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಕೂಡ ಏನಂದ್ರೆ ಮಹಾಪ್ರಸಾದ ಇರುವಂತದ್ದು. ಆದ್ರೆ ಇವತ್ತು ವೀಕೆಂಡ್ ಇರೋ ಅಂದ್ರೆ ಸರ್ಕಾರಿ ರಜೆ, ನಿನ್ನೆ ಸೆಕೆಂಡ್ ಸಾಟರ್ಡೆ ಇರುವಂತದ್ದು ಮತ್ತು ಇವತ್ತು ರವಿವಾರ ಕೂಡ ಇರುವಂತದ್ದು. ಈ ಕಾರಣಕ್ಕಾಗಿ 2 ದಿನಗಳ ರಜೆ ಇರುವುದರಿಂದ ಬಹುತೇಕವಾಗಿ ಮಹಿಳೆಯರು ಏನಂತಂದ್ರೆ ಈ ಜಾತ್ರಾ ಮಹೋತ್ಸವ ನೋಡಲು ಬೇರೆ ಬೇರೆ ಜಿಲ್ಲೆಯಿಂದ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಈಗ ಸ್ವತಃ ಗವಿಸಿದ್ದೇಶ್ವರ ಮಠಕ್ಕೆ ಆಗಮಿಸಿರುವಂತದ್ದು. ಇವತ್ತು ಏಕಾಏಕಿ ವೀಕೆಂಡ್ ಆಗೋದ್ರಿಂದ
ಬಹಳಷ್ಟು ಲಕ್ಷಾಂತರ ಭಕ್ತರು ಇವತ್ತು ಜಾತ್ರಾ ಮಹೋತ್ಸವ ಅಂದ್ರೆ ಬಂದು ಸರಿಸುಮಾರು 15 ದಿನಗಳ ಕಾಲ ನಡೆಯುತ್ತೆ. ಜಾತ್ರಾ ಮಹೋತ್ಸವ ಬಂದು ದೇವರ ದರ್ಶನ ಪಡೆದು ಮಹಾಪ್ರಸಾದ ತುಪ್ಪ ತೆಗೆದುಕೊಂಡು ಮರಳಿ ತಮ್ಮ ಗ್ರಾಮಕ್ಕೆ ತಮ್ಮ ಊರಿಗೆ ತೆರಳಬೇಕಾದ್ರೆ ಇದೀಗ ಪರದಾಟ ನಡೆಸಿರುವುದು. ವಿಶೇಷವಾಗಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ವಿಶೇಷವಾಗಿ ಜಾತ್ರಾ ಮಹೋತ್ಸವ ಅಂಗವಾಗಿ ಅಂದ್ರೆ ಅಧಿಕ ವಾಹನಗಳನ್ನು ಬಿಡುವಂತ ಅಧಿಕ ಬಸ್ಗಳನ್ನು ಬಿಡುವಂತ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕಾಗಿ ಇದೀಗ ಸ್ವತಃ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ವಿಶೇಷವಾಗಿ ಮಹಿಳಾ ಪ್ರಯಾಣಿಕರು ಪರದಾಡುತ್ತಿತ್ತು. ಯಾಕಂದ್ರೆ ಆಧಾರ್ ಕಾರ್ಡ್ ಏನು ಉಚಿತವಾಗಿ ಇರುವುದರಿಂದ ಮಹಿಳಾ ಪ್ರಯಾಣಿಕರು ವೀಕೆಂಡ್ ಇರೋದ್ರಿಂದ ರಜೆ ಇರೋದ್ರಿಂದ ಸಂಡೇ ಇರೋದ್ರಿಂದ ಏನು ಗವಿಮಠದ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ರು. ಇಂಥ ಸಂದರ್ಭದಲ್ಲಿ ತಮ್ಮ ಊರಿಗೆ ತೆರಳು ಕೂಡ ಪರದಾಟ ನಡೆಸಿರುವುದು ಏನು ಬಹಳಷ್ಟು ನೂಕುಲ ಆಗುವಂತ ಸ್ಥಿತಿ ಇವತ್ತು ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಉಂಟಾಗಿರುವುದು. ಒಟ್ಟಾರೆ ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯತನದಿಂದಾಗಿ ಇದೀಗ ಮಹಿಳಾ ಏನಂದ್ರೆ ಪ್ರಯಾಣಿಕರು ಪರದಾಟ ನಡೆಸಿದ್ದು. ಅದ್ರ ಜೊತೆಗೆ ಏನಂದ್ರೆ ಸಾವಿರಾರು ಮಹಿಳಾ ಪ್ರಯಾಣಿಕರು ಇದೀಗ ಕೇಂದ್ರ ಬಸ್ ನಿಲ್ದಾಣದಲ್ಲಿ ತಮ್ಮ ಊರಿಗೆ ತೆರಳಲು ಪರದಾಟ ನಡೆಸಿರುವಂತಹ ದೃಶ್ಯಗಳು ಸಾಮಾನ್ಯವಾಗಿರುತ್ತಿತ್ತು. ಸಂತೋಷ್, ಅದ್ರ ಜೊತೆಗೆ ಏನಂತಂದ್ರೆ ಏನಂದ್ರೆ ಇದು ಸರಿಸುಮಾರು ರಾತ್ರಿ ವೇಳೆ ಕೂಡ ರಾತ್ರಿ 10 ಗಂಟೆ ಮತ್ತು 12 ಗಂಟೆಗಳು ಕೂಡ ಏನಂದ್ರೆ ಪರದಾಟ ನಡೆಸುವಂತ ಸ್ಥಿತಿ ಆಗಿರುತ್ತೆ. ಈಗಲಾದ್ರೆ ಅಧಿಕಾರ ತೆಗೆದುಕೊಂಡು ಸೂಕ್ತವಾದಂತಹ ಬಸ್ ಬಿಡುವಂತ ಕೆಲಸ ಆಗುತ್ತೆ.